ರಾಜ್ಯ ರಾಜಕಾರಣದಲ್ಲಿ ಬಹಳಷ್ಟು ದೊಡ್ಡ ಮಟ್ಟದಲ್ಲಿ ಬೆಳವಣಿಗೆಗಳು ನಿನ್ನೆ ನಡೆದಿದೆ. ರಾಜ್ಯ ಸಚಿವ ಸಂಪುಟ ವಿಸ್ತರಣೆ ಕ್ಲೈಮ್ಯಾಕ್ಸ್ ಹಂತಕ್ಕೆ ಈಗ ತಲುಪಿದೆ. ರಾಹುಲ್ ಅಂಗಳದಲ್ಲಿ ಚೆಂಡು ಈಗ ಇಂದು ಮಹತ್ವದ ಸಭೆ ಇದೆ. ಹಾಗಾಗಿ ರಾಹುಲ್ ಗಾಂಧಿ ಅವರು ಏನ್ ನಿರ್ಧಾರ ಮಾಡ್ತಾರೆ ಅಥವಾ ಈ ಒಂದು ಸಂಪುಟ ಸಭೆಯಲ್ಲಿ ಅಥವಾ ಈ ಒಂದು ಸಂಪುಟ ವಿಸ್ತರಣೆಯಲ್ಲಿ ಯಾರಿಗೆಲ್ಲ ಇಟ್ಕೊಳ್ಬೇಕು ಅಥವಾ ಯಾರಿಗೆಲ್ಲ ಹೊರಗಾಕಬೇಕು ಅಂತ ಹೇಳಿ ಇವತ್ತು ನಿರ್ಧಾರ ಆಗುತ್ತೆ. ಇವತ್ತು ಫೈನಲಿ ಪಟ್ಟಿ ಅಧಿಕೃತವಾಗಿ ಹೊರಗೆ ಬೀಳುತ್ತೆ. ಹಾಗಾಗಿ ಇಂದು ದೆಹಲಿಯಲ್ಲಿ ಮತ್ತೊಂದು ಹೈ ವೋಲ್ಟೇಜ್ ಸಭೆ ಇದೆ. ರಾಜ್ಯ ನಾಯಕರ ಪಟ್ಟಿ ಪರಿಶೀಲನೆ ಮಾಡ್ತಾರೆ ಹೈಕಮಾಂಡ್ ನಾಯಕರು. ಕೆಸಿ ವೇಣುಗೋಪಾಲ್ ಜೊತೆ ಸಿಎಂ ಡಿಕೆ ಶಿವಕುಮಾರ್ ಚರ್ಚೆ ಮಾಡಿದ್ರು. ಸಂಜೆ ರಾಹುಲ್ ಗಾಂಧಿ ಜೊತೆ ರಾಜ್ಯ ನಾಯಕರು ಸಭೆ ಮಾಡ್ತಾರೆ. ಸಂಪುಟ ಸಚಿವರ ಅಂತಿಮ ಪಟ್ಟಿ ವಿಚಾರವಾಗಿ ಇವತ್ತು ಸಭೆ ಇದೆ. ಹಿಂದೆ ಸಚಿವಾಕಾಂಕ್ಷಿಗಳ ಪಟ್ಟಿ ಬಿಡುಗಡೆ ಆಗುವಂತ ಎಲ್ಲಾ ಸಾಧ್ಯತೆಗಳಿದೆ. ರಾಹುಲ್ ಗಾಂಧಿ ಏನಾದರೂ ಅಸ್ತು ಅಂದ್ರೆ ನಾಳೆಯೇ ಪ್ರಮಾಣ ವಚನ ಕಾರ್ಯಕ್ರಮ ಆಲ್ಮೋಸ್ಟ್ ನಡೆಯುತ್ತೆ. ಹೀಗೆ ನಿನ್ನೆಯೂ ಕೂಡ ಬಹಳ ಸುದೀರ್ಘವಾದಂತಹ ಚರ್ಚೆ ನಡೆದಿದೆ. ಕೆಸಿ ವೇಣುಗೋಪಾಲ್ ಅವರ ನಿವಾಸದಲ್ಲಿ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗಿದೆಯಂತೆ. ಕೆಸಿ ವೇಣುಗೋಪಾಲ್ ಅವರು ಕೂಡ ಪ್ರತ್ಯೇಕವಾಗಿ ನಾಯಕರನ್ನ ಕರೆದು ಮಾತನಾಡಿದ್ದಾರೆ. ಯಾರ ಪರವಾಗಿ ಯಾರ ಹೆಸರುಗಳನ್ನು ಹೇಳ್ತಾರೆ ಅಥವಾ ಪಕ್ಷಕ್ಕೋಸ್ಕರ ಎಷ್ಟೆಲ್ಲ ಕೆಲಸ ಮಾಡಿದ್ದಾರೆ ಈ ಒಂದು ವಿಚಾರವನ್ನು ಗಮನದಲ್ಲಿಟ್ಟುಕೊಂಡು ಹೈಕಮಾಂಡ್ ನಿರ್ಧಾರ ಮಾಡುತ್ತೆ. ಹಾಗಾಗಿ ಆಲ್ಮೋಸ್ಟ್ ಈಗ ಸಂಪುಟ ವಿಸ್ತರಣೆ ಏನಿದೆ, ಸಚಿವ ಸಂಪುಟ ವಿಸ್ತರಣೆ ಕ್ಲೈಮ್ಯಾಕ್ಸ್ ಹಂತದಲ್ಲಿದೆ. ರಾಜ್ಯ ರಾಜಕಾರಣದಲ್ಲಿ ನಡೀತಾ ಇರುವಂತಹ ಒಂದು ಬೆಳವಣಿಗೆ. ಹಾಗಾಗಿ ನಿನ್ನೆಯೂ ಕೂಡ ಕೆಸಿ ವೇಣುಗೋಪಾಲ್ ಅವರ ನಿವಾಸದಲ್ಲಿ ಈಗಾಗಲೇ ಚರ್ಚೆ ಆಗಿದೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್ ಹುಗಾರ್. ಈಗ ನಿನ್ನೆಯೂ ಕೂಡ ಕೆಸಿ ವೇಣುಗೋಪಾಲ್ ಅವರ ನಿವಾಸದಲ್ಲಿ ಬಹಳ ಸುದೀರ್ಘವಾದಂತಹ ಚರ್ಚೆ ಆಗಿದೆ. ಪ್ರತ್ಯೇಕವಾಗಿ ನಾಯಕರನ್ನ ಕರೆದು ಮಾತನಾಡಿದ್ದಾರೆ. ಪಕ್ಷಕ್ಕೋಸ್ಕರ ಯಾರೆಲ್ಲ ಏನ್ ಕೆಲಸ ಮಾಡಿದ್ದಾರೆ ಎಲ್ಲ ಡೀಟೇಲ್ಸ್ ಅನ್ನ ತಗೊಂಡಿದ್ದಾರೆ ಅನ್ನೋ ಮಾಹಿತಿ ಇದೆ. ಇನ್ನು ಇವತ್ತು ರಾಹುಲ್ ಗಾಂಧಿ ಅವರ ಈ ಒಂದು ಸಭೆಯಲ್ಲಿ ಏನಾಗಬಹುದು? ರೋಶಿನಿ, ಇವತ್ತು ಎಐಸಿಸಿ ನಾಯಕರಾಗಿರ್ತಕ್ಕಂಥ ರಾಹುಲ್ ಗಾಂಧಿ ಅವರ ನೇತೃತ್ವದಲ್ಲಿ ರಾಜ್ಯದ ಸಚಿವ ಸಂಪುಟ ವಿಸ್ತರಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂತಿಮವಾಗಿರ್ತಕ್ಕಂಥ ಸಭೆ ಕೂಡ ನಡೆಯುವಂತದ್ದು. ಪ್ರಮುಖವಾಗಿ ನಿನ್ನೆ ಕೆಸಿ ವೇಣುಗೋಪಾಲ್ ಅವರ ನಿವಾಸದಲ್ಲಿ ಕೂಡ ನಡೆದಿರ್ತಕ್ಕಂಥ ಸಭೆಯಲ್ಲಿ ಸಮಗ್ರವಾಗಿರ್ತಕ್ಕಂಥ ಒಂದು 20 ಸಚಿವರ ಪಟ್ಟಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಿಯೊಬ್ಬರ ಹಿನ್ನೆಲೆ ಮತ್ತೆ ಅವರ ಒಂದು ಪ್ರಗತಿ ಏನಿತ್ತು, ಪಕ್ಷಕ್ಕಾಗಿ ಏನ್ ಸಂಘಟನೆ ಮಾಡಿದ್ದಾರೆ ಅನ್ನುವಂಥದ್ದಾಗಿರ್ಬೋದು, ಅವ್ರಿಗೆ ಕೊಟ್ರೆ ಮುಂದೆ ಯಾವ ರೀತಿಯಾಗಿ ಪಕ್ಷಕ್ಕೆ ಬಲ ತುಂಬಬಹುದು ಅನ್ನುವಂತ ನಿಟ್ಟಿನಲ್ಲಿ ಎಲ್ಲವೂ ಕೂಡ ಕೂಲಂಕುಷವಾಗಿ ಚರ್ಚೆಯನ್ನು ಕೂಡ ನಡೆಸಿದ್ದಾರೆ. ಬಹುತೇಕವಾಗಿರ್ತಕ್ಕಂಥ ಕೆಲವೊಂದಿಷ್ಟು ಪಟ್ಟಿಯನ್ನು ಸಿದ್ಧಪಡಿಸಿದೆ. ಆದ್ರೆ 3 ರಿಂದ 4 ಸಚಿವ ಸ್ಥಾನವನ್ನ ತುಂಬುವಂತ ನಿಟ್ಟಿನಲ್ಲಿ ಒಂದಿಷ್ಟು ಗೊಂದಲ ಸೃಷ್ಟಿಯಾಗಿದೆ ಅನ್ನುವಂಥದ್ದು. ಆ ಒಂದು ಗೊಂದಲವನ್ನ ಇವತ್ತಿನ ರಾಹುಲ್ ಗಾಂಧಿ ಅವರ ಸಭೆಯಲ್ಲಿ ಅಂತಿಮವಾಗಿರ್ತಕ್ಕಂಥ ಚರ್ಚೆ ನಡೆಸಿ ಅದನ್ನ ತೀರ್ಮಾನ ತೆಗೆದುಕೊಂಡು ಇವತ್ತು ಪಟ್ಟಿ ಬಿಡುಗಡೆ ಮಾಡುವಂತ ಎಲ್ಲಾ ಸಾಧ್ಯತೆಗಳು ಕೂಡ ಇದೆ. ಯಾಕಂತಂದ್ರೆ ನಿನ್ನೆ ಎಲ್ಲವೂ ಕೂಡ ಚರ್ಚೆ ಆಗಿದೆ. ಆದ್ರೆ ಕೆಲವೊಂದಿಷ್ಟು ಗೊಂದಲ ಸೃಷ್ಟಿಯಾಗಿದೆ ಅನ್ನುವಂತ ಮಾಹಿತಿ ಇದೆ. ಆ ಒಂದು 3-4 ಸ್ಥಾನಗಳ ಕೊಡುವಂತ ಸಚಿವ ಸ್ಥಾನ ನೇಮಕ ಮಾಡುವಂತ ನಿಟ್ಟಿನಲ್ಲಿ ಕೂಡ ಕೆಲವೊಂದಿಷ್ಟು ಗೊಂದಲ ಸೃಷ್ಟಿಯಾಗಿದೆ. ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಆಗುತ್ತೆ. ಯಾಕಂತಂದ್ರೆ ಈ ಬಾರಿ ಕೆಲವೊಂದಿಷ್ಟು ಹೊಸ ಪ್ರಯೋಗಗಳನ್ನ ಮಾಡಬೇಕು ಅನ್ನುವಂತ ಲೆಕ್ಕಾಚಾರದಲ್ಲಿ ರಾಹುಲ್ ಗಾಂಧಿ ಅವರು ಕೂಡ ಒಂದು ತಂತ್ರಗಾರಿಕೆಯನ್ನ ರೂಪಿಸ್ತಾ ಇದ್ದಾರೆ. ಅದನ್ನ ರಾಜ್ಯ ನಾಯಕರಿಗೂ ಕೂಡ ಅರ್ಥ ಮಾಡಿಸಬೇಕಾದಂತ ಅನಿವಾರ್ಯತೆ ಕೂಡ ರಾಹುಲ್ ಗಾಂಧಿ ಅವರಿಗೆ ಇರುವಂತದ್ದು. ಅದನ್ನು ಕೂಡ ಸಿಎಂ ಡಿಕೆ ಶಿವಕುಮಾರ್ ಅವರಾಗಿರ್ಬೋದು, ಮಾಜಿ ಸಿಎಂ ಸಿದ್ದರಾಮಯ್ಯ ಅವರು ಆಗಿರ್ಬೋದು, ಕೆಪಿಸಿಸಿ ಅಧ್ಯಕ್ಷರಾಗಿರ್ತಕ್ಕಂಥ ಬಿಕೆ ಹರಿಪ್ರಸಾದ್ ಅವರು ಆಗಿರ್ಬೋದು, ಅವರಿಗೂ ಕೂಡ ಕೆಲವಷ್ಟು ವಿಚಾರಗಳನ್ನ ಚರ್ಚೆ ನಡೆಸಿ ಅಂತಿಮವಾಗಿರ್ತಕ್ಕಂಥ ಪಟ್ಟಿಯನ್ನ ಇವತ್ತು ಫೈನಲ್ ಮಾಡುವಂತ ಹಂತಕ್ಕೆ ಕೂಡ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ನಾಯಕರು ಮುಂದಾಗುವಂತದ್ದು. ಹಾಗಾಗಿ ಇವತ್ತಿನ ಒಂದು ಪ್ರಮುಖವಾಗಿರ್ತಕ್ಕಂಥ ಸಭೆ ಬಹುತೇಕವಾಗಿರ್ತಕ್ಕಂಥ ಪಟ್ಟಿ ಫೈನಲ್ ಆಗುವಂತದ್ದು. ರೋಷನ್ ಹುಗಾರಿನ ಪ್ರಮುಖವಾಗಿ ನಿನ್ನೆ ಏನ್ ಚರ್ಚೆ ಆಗಿದೆ ಕೆಸಿ ವೇಣುಗೋಪಾಲ್ ಅವರ ನಿವಾಸದಲ್ಲಿ, ಆ ಸಂದರ್ಭದಲ್ಲಿ ಪ್ರತ್ಯೇಕವಾಗಿ ನಾಯಕರನ್ನ ಕರೆದು ಮಾತನಾಡಿದ್ರು. ಅದಾದ ನಂತರ ಎಲ್ಲರೂ ಸೇರಿ ಒಂದು ಫೈನಲ್ ಮೀಟಿಂಗ್ ಮಾಡಿದ್ರು ಅನ್ನುವಂಥದ್ದು ಕೂಡ ಗೊತ್ತಿದೆ. ಆ ಮೀಟಿಂಗ್ ಅಲ್ಲಿ ಯಾರ ಪರವಾಗಿ ಜಾಸ್ತಿ ಚರ್ಚೆ ಆಗಿರ್ಬೋದು? ಈಗಾಗಲೇ ಒಂದು 60-40 ಸೂತ್ರ ಅನ್ನೋದು ಕೂಡ ಹೈಕಮಾಂಡ್ ಒಂದು ಉದ್ದೇಶ ಇಟ್ಕೊಂಡಿದೆ. ಇದರಿಂದ ಏನೆಲ್ಲ ಬದಲಾವಣೆ ಆಗ್ಬೋದು ಅಂತ? ರೋಶಿನಿ, ನಿನ್ನೆಯ ಸಭೆಯಲ್ಲಿ ರಾಜ್ಯದ 3 ಕಾಂಗ್ರೆಸ್ ಪಕ್ಷದ ನಾಯಕರ ಜೊತೆ ಕೆಸಿ ವೇಣುಗೋಪಾಲ್ ಅವರು ಮತ್ತೆ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿಯಾಗಿರ್ತಕ್ಕಂಥ ಸುರ್ಜೇವಾಲಾ ಅವರು ಕೂಡ ಸಭೆಯನ್ನು ನಡೆಸಿದ್ದಾರೆ. ಪ್ರತ್ಯೇಕವಾಗಿ ಕೂಡ ಸಭೆ ನಡೆಸಿದ್ದಾರೆ. ಅದಾದ ಬಳಿಕ ಜಂಟಿಯಾಗಿ ಕೂಡ ಸಭೆಯನ್ನು ಕೂಡ ನಡೆಸಿರ್ತಕ್ಕಂಥದ್ದು. ಅದರಲ್ಲಿ ಪ್ರಮುಖವಾಗಿ ಹಿರಿಯ ಶಾಸಕರು ಕೂಡ ಅವಕಾಶ ಕೊಡಬೇಕು ಅನ್ನುವಂತ ಇಲ್ಲಿ ಸಿದ್ದರಾಮಯ್ಯನವರು ಬಹಳ ದೊಡ್ಡ ಮಟ್ಟದಲ್ಲಿ ಕೂಡ ಒತ್ತಾಯವನ್ನು ಕೂಡ ಹೇರಿದ್ದಾರೆ ಅನ್ನುವಂಥದ್ದು. ಆದ್ರೆ ಡಿಕೆ ಶಿವಕುಮಾರ್ ಅವರು ಸಹಿತ ಒಂದಿಷ್ಟು ಯುವಕರನ್ನ ರಾಹುಲ್ ಗಾಂಧಿ ಅವರ ಸೂಚನೆ ಏನಿದೆ ಅದರಂತೆ ಕೂಡ ಈ ಬಾರಿ 2-3 ಬಾರಿ ಗೆದ್ದವರಿಗೆ ಅವಕಾಶ, ಅದರ ಜೊತೆಗೆ ಮೊದಲ ಬಾರಿ ಗೆದ್ದಿರ್ತಕ್ಕಂಥ ಶಾಸಕರ ಪಟ್ಟಿಯಲ್ಲೂ ಕೂಡ ಅವರಿಗೆ ಅವಕಾಶ ಮಾಡಿಕೊಡುವಂತ ನಿಟ್ಟಿನಲ್ಲಿ ಕೂಡ ಚರ್ಚೆಯನ್ನ ಮಾಡಿದ್ದಾರೆ ಅನ್ನುವಂಥದ್ದು. ರೋಶಿನಿ, ಒಂದ್ ಕಡೆಯಲ್ಲಿ 2 ಬಣಗಳ ನಡುವೆ ಕೂಡ ಸಾಕಷ್ಟು ಪೈಪೋಟಿ ಇದೆ. ಒಂದು ಈ ಹಿಂದೆ ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ಅವ್ರ ಆಪ್ತರಿಗೆ ಕೂಡ ಹೆಚ್ಚಿಗೆ ಸಚಿವ ಸ್ಥಾನ ಕೊಡಿಸುವಂತ ನಿಟ್ಟಿನಲ್ಲಿ ಅವರು ಯಶಸ್ವಿ ಕೂಡ ಆಗಿದ್ರು.
ಅದರಂತೆ ಇದೀಗ ಡಿ ಕೆ ಶಿವಕುಮಾರ್ ಅವರು ನನ್ನ ನೇತೃತ್ವದಲ್ಲಿನ ಸರ್ಕಾರ ನಮ್ಮ ಆಪ್ತರಿಗೆ ಹೆಚ್ಚಿಗೆ ಬೇಕು ಅನ್ನುವಂತ ನಿಟ್ಟಿನಲ್ಲಿ ಕೂಡ ಒತ್ತಾಯವನ್ನು ಕೇಳ್ತಾ ಇದ್ದಾರೆ. ಹಾಗಾಗಿ ಹೈಕಮಾಂಡ್ ನಾಯಕರು ಇಬ್ಬರು ನಾಯಕರನ್ನು ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡು ಇಲ್ಲಿ ಸಮನ್ವಯತೆ ಕಾಪಾಡಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಕೂಡ ಹೈಕಮಾಂಡ್ ನಾಯಕರಿಗೆ ಇರುವಂತದ್ದು. ಯಾಕಂದ್ರೆ ಮುಂದೆ ಚುನಾವಣೆಗಳ ಹಿತದೃಷ್ಟಿಯಿಂದ, ಪಕ್ಷದ ಹಿತದೃಷ್ಟಿಯಿಂದ. ಹಾಗಾಗಿ ಇಲ್ಲಿ ಕೆಲವೊಂದಿಷ್ಟು ಈ ಬಾರಿಯ ಒಂದು ಯುವಕರಿಗೆ ಮನೆ ಹಾಕಬೇಕು ಅನ್ನೋದು, ಅದರ ಜೊತೆಗೆ ಈ ಹಿರಿಯ ಒಂದಿಷ್ಟು ಶಾಸಕರು ಏನಿದ್ದಾರೆ ಅವರು ಸಿದ್ದರಾಮಯ್ಯನವರ ಬಣದಲ್ಲಿ ಹೆಚ್ಚು ಗುರುತಿಸಿಕೊಂಡಿದ್ದಾರೆ. ಅವರು ಕೂಡ ಬಹಳ ದೊಡ್ಡ ಮಟ್ಟದಲ್ಲಿ ಲಾಬಿ ಮಾಡ್ತಾ ಇದ್ದಾರೆ. ನಾವು 3-4 ಬಾರಿ ಗೆದ್ರು ಸಹಿತ ನಮಗೆ ಸಚಿವ ಸ್ಥಾನ ಸಿಕ್ಕಿಲ್ಲ ಅನ್ನುವಂಥದ್ದು. ಹಾಗಾಗಿ ಆ ಒಂದು ಲಿಸ್ಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಬಹಳ ದೊಡ್ಡ ಮಟ್ಟಿಗೂ ಕೂಡ ಚರ್ಚೆ ಆಗಿದೆ ಅನ್ನುವಂಥದ್ದು. ಅಂತಿಮವಾಗಿ ರಾಹುಲ್ ಗಾಂಧಿ ಅವರು ಏನ್ ತೀರ್ಮಾನ ತೆಗೆದುಕೊಳ್ತಾರೆ ಅದು ಅಂತಿಮ ಅನ್ನುವಂಥದ್ದನ್ನ ನಿನ್ನೆ ಸಭೆಯಲ್ಲಿ ಇಷ್ಟು ತೀರ್ಮಾನ ತೆಗೆದುಕೊಂಡಿದ್ದಾರೆ ಅನ್ನುವಂಥದ್ದು. ಹಾಗಾಗಿ ಎಲ್ಲವೂ ಕೂಡ ರಾಹುಲ್ ಗಾಂಧಿ ಅವರಿಗೆ ತೀರ್ಮಾನಕ್ಕೆ ಬಿಟ್ಟಿದ್ದಾರೆ ರಾಜ್ಯ ನಾಯಕರು, ಮತ್ತೆ ವೇಣುಗೋಪಾಲ್ ಅವರು ಮತ್ತೆ ಸುರ್ಜೇವಾಲಾ ಅವರು. ಹಾಗಾಗಿ ಇವತ್ತು ರಾಹುಲ್ ಗಾಂಧಿ ಏನ್ ನಿರ್ಧಾರ ತೆಗೆದುಕೊಳ್ತಾರೆ ಅನ್ನುವಂಥದ್ದು ಕುತೂಹಲ ಕೇಳಿ ಮಾಡಿಕೊಡ್ತಾ ಇದ್ದೆ ರೋಷಿನ್. ಥ್ಯಾಂಕ್ ಯು ಉಗಾರ್, ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಹೀಗೆ ಸದ್ಯಕ್ಕೆ ಎಲ್ಲವೂ ಕೂಡ ಇವತ್ತು ರಾಹುಲ್ ಗಾಂಧಿ ಜೊತೆ ಇರುವಂತಹ ಸಭೆಯಲ್ಲಿ ನಿರ್ಧಾರ ಆಗುತ್ತೆ. ಹಾಗಾಗಿ ಇಂದು ಪಟ್ಟಿ ಫೈನಲ್ ಆದ್ರೆ ನಾಳೆಯೇ ಪ್ರಮಾಣ ವಚನ ಕಾರ್ಯಕ್ರಮ ನಡೆಯುತ್ತಾ ಅನ್ನುವಂಥದ್ದು. ರಾಜ್ಯಪಾಲರ ಜೊತೆ ಸಿಎಂ ದೂರವಾಣಿ ಮೂಲಕ ಚರ್ಚೆ ಮಾಡಿದ್ದಾರೆ. ನಾಳೆಯೇ ಬೆಂಗಳೂರಿಗೆ ಬರುವಂತೆ ಗವರ್ನರ್ಗೆ ಮನವಿ ಮಾಡಲಾಗಿದೆ. ನಾಳೆ ಪ್ರಮಾಣ ವಚನ ನಡೆಯದಿದ್ರೆ ಶುಕ್ರವಾರ ಪದಗ್ರಹಣ ಕಾರ್ಯಕ್ರಮ ಇರಬಹುದು. ಸಂಪುಟ ಸಚಿವರ ಅಂತಿಮ ಪಟ್ಟಿ ವಿಚಾರವಾಗಿ ಇಂದು ಸಭೆ ಇದೆ. ಇಂದೇ ಸಚಿವ ಆಕಾಂಕ್ಷಿಗಳ ಪಟ್ಟಿ ಬಿಡುಗಡೆ ಆಗುವಂತ ಸಾಧ್ಯತೆ ಇದೆ. ರಾಹುಲ್ ಗಾಂಧಿ ಅಸ್ತು ಅಂತಂದ್ರೆ ಕೇವಲ 2 ದಿನಗಳಲ್ಲಿ ಪ್ರಮಾಣ ವಚನ ಕಾರ್ಯಕ್ರಮ ನಡೆಯುತ್ತೆ. ಹಾಗಾಗಿ ಇವತ್ತು ಪಟ್ಟಿ ಫೈನಲ್ ಆದ್ರೆ ಇವತ್ತು ಸಂಜೆ ಹೊತ್ತಲ್ಲಿ ಪಟ್ಟಿ ಅಧಿಕೃತವಾಗಿ ರಿಲೀಸ್ ಆಗುತ್ತೆ. ಹೀಗೆ ಗವರ್ನರ್ ಅವರು ಈಗಾಗಲೇ 2 ದಿನಗಳ ಕಾಲ, 2 ಅಥವಾ 3 ದಿನಗಳ ಕಾಲ ತಮ್ಮ ಸ್ವಗ್ರಾಮಕ್ಕೆ ಪ್ರಯಾಣ ಬೆಳೆಸಿದ್ದಾರೆ. ಅವರು ಅವೈಲೇಬಲ್ ಇಲ್ಲ, ಅವರು ಬಂದ ನಂತರವೇ ಈ ಒಂದು ಪ್ರಮಾಣ ವಚನ ಕಾರ್ಯಕ್ರಮ ನಡೆಯುತ್ತೆ ಅನ್ನುವಂಥದ್ದು ಕೂಡ ಚರ್ಚೆ ಆಗ್ತಾ ಇತ್ತು. ಹಾಗಾಗಿ ಇವತ್ತು ರಾಹುಲ್ ಗಾಂಧಿ ಅವರ ಜೊತೆ ಇರುವಂತಹ ಸಭೆಯಲ್ಲಿ ಏನಾದರೂ ಅಂತಿಮವಾಗಿ ಪಟ್ಟಿ ಫೈನಲ್ ಆದರೆ ಆಲ್ಮೋಸ್ಟ್ ನಾಳೆ ಅಥವಾ ನಾಳೆದೇನಾದರೂ ಪ್ರಮಾಣ ವಚನ ಕಾರ್ಯಕ್ರಮ ನಡೆಯುತ್ತೆ ಅನ್ನುವಂಥದ್ದು ಕುತೂಹಲ.